Daddy's Zone. ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಅಂಡ್ ಇಲ್ಲಿ ನಾವು ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ X-Men 97 ಸೀರೀಸ್ ಇಲ್ಲಿವರೆಗೂ ಮಾರ್ವೆಲ್ ಅವರ ಬೆಸ್ಟ್ ಸೀರೀಸ್ ಅಂತ ಫ್ಯಾನ್ಸ್ ಅಷ್ಟೇ ಅಲ್ಲ, ಕ್ರಿಟಿಕ್ಸ್ ಕೂಡ 99% ಕೊಟ್ಟಿದ್ದಾರೆ ರಾಟನ್ ಟೊಮೆಟೋಸ್ ಅಲ್ಲಿ. ಅಂಡ್ ನೀವು ಇನ್ನ ಈ ಸೀರೀಸ್ ನ ನೋಡಿಲ್ಲ ಅಂದ್ರೆ ಮಾರ್ವೆಲ್ ಫ್ಯಾನ್ ಅಂತ ಅನ್ನಕ್ಕೆ ಆಗಲ್ಲ. ಯಾಕಂದ್ರೆ ಈ ಸೀರೀಸ್ ಅಲ್ಲಿ ನಾವು ನೋಡ್ತೀವಿ ನಿಜವಾದ ಮಾರ್ವೆಲ್ ಅಂದ್ರೆ ಏನು ಅಂತ. ಸೊ ಈಗ ಈ ಸೀರೀಸ್ ನ ಸೀಸನ್ 2 ಕೂಡ ಎಡಿಟಿಂಗ್ ಅಲ್ಲಿ ಇದೆ, ಜೊತೆಗೆ ಸೀಸನ್ 3 ಕೂಡ ಕನ್ಫರ್ಮ್ ಆಗಿದೆ. ಜೊತೆಗೆ X-Men 97 ಸೀರೀಸ್ನ ಒಂದು ದೊಡ್ಡ ಸಕ್ಸಸ್ ನಂತರ ಈಗ ಮಾರ್ವೆಲ್ ಅವರು ಒಂದು ಲೈವ್ ಆಕ್ಷನ್ X-Men ಮೂವಿ ಮಾಡಬೇಕು ಅಂತ ರೈಟರ್ ಕೂಡ ಹುಡುಕಿದ್ದಾರೆ. ಸೊ ಈ X-Men ಮೂವಿ ಬರೋದು ಫೇಸ್ 7 ಅಂದರೆ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿ ಆದ್ಮೇಲೆ, ಅಥವಾ ಫ್ಯಾಂಟಾಸ್ಟಿಕ್ 4 ಮೂವಿ ತರಾನೇ X-Men ಮೂವಿನೂ ಕೂಡ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಗೂ ಮುಂಚೆ ಮಾಡಿ ಆ ಮೂವಿನೂ ಕೂಡ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಗೆ ಕನೆಕ್ಟ್ ಮಾಡಬಹುದು. ಸೊ ಈಗ X-Men 97 ಸೀರೀಸ್ ನ ಕೊನೆ ಎಪಿಸೋಡ್ ಜೊತೆಗೆ ಈ ಸೀರೀಸ್ ನ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಮಾತಾಡೋಣ. ನೀವು ಮಾರ್ವೆಲ್ ನ ಸೀರೀಸ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಮಾರ್ವೆಲ್ ನ ಅನಿಮೇಷನ್ ಸೀರೀಸ್ ನ ನೋಡಿ. ಯಾಕಂದ್ರೆ ಅನಿಮೇಟೆಡ್ ಸೀರೀಸ್ ಅಲ್ಲಿ ಡೈರೆಕ್ಟರ್ಸ್ಗೆ ಫ್ರೀಡಮ್ ಇರುತ್ತೆ ಕಾಮಿಕ್ಸ್ ಅಲ್ಲಿ ಇರೋದನ್ನ ಮಾಡಕ್ಕೆ. ಅದಕ್ಕೇನೆ ಈ ಸೀರೀಸ್ ಅಷ್ಟು ಚೆನ್ನಾಗಿ ಬಂದಿರೋದು. ಇಲ್ಲಿವರೆಗೂ ಮಾರ್ವೆಲ್ ಕಾಮಿಕ್ಸ್ ಅಲ್ಲಿ ಅವೆಂಜರ್ಸ್ಗಿಂತ X-Men ಕಾಮಿಕ್ಸ್ ತುಂಬಾನೇ ಫೇಮಸ್ ಆಗಿತ್ತು ಅವರ ಸ್ಟೋರಿ ಲೈನ್ ಇಂದಾನೆ. ಸೊ ಇಲ್ಲೂ ಕೂಡ ಈ ಹೊಸ X-Men ಟೀಮ್ ಇಲ್ಲಿ ಪ್ರೊಫೆಸರ್ ಎಕ್ಸೇವಿಯರ್ ಇರಲ್ಲ, ಯಾಕಂದ್ರೆ ಅವನು ಸ್ಪೇಸ್ ಅಲ್ಲಿ ಇರ್ತಾನೆ. ಸೊ ಈ ಹೊಸ X-Men ಟೀಮ್ ನ ಸೈಕ್ಲಾಪ್ಸ್ ಒಂದು ಕ್ಯಾಪ್ಟನ್ ರೀತಿಯಲ್ಲಿ ನೋಡ್ಕೊಂತಿರ್ತಾನೆ. ಈ ಯೂನಿವರ್ಸ್ ಅಲ್ಲಿ ಹ್ಯೂಮನ್ಸ್ ಗಳಿಗೆ ಮ್ಯೂಟೆಂಟ್ಸ್ ಕಂಡ್ರೆ ಆಗಲ್ಲ, ಅವ್ರನ್ನ ಸಾಯಿಸ್ಬೇಕು ಅಥವಾ ಅವ್ರನ್ನ ಆಚೆ ಹಾಕ್ಬೇಕು ಅಂತ ಹೇಳ್ತಾರೆ. ತುಂಬಾನೇ ಸೆಲ್ಫಿಶ್ ಆಗಿ ಇರ್ತಾರೆ. ಇನ್ನೊಂದ್ ಕಡೆ ನಮ್ಮ ಎಕ್ಸೇವಿಯರ್ ನ ಸ್ಟೂಡೆಂಟ್ಸ್ ಆದ X-Men ಅವರು ಮ್ಯೂಟೆಂಟ್ಸ್ ಮತ್ತೆ ಹ್ಯೂಮನ್ಸ್ ಇಬ್ರು ಕೂಡ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ಕೊಂಡು ಇರಬೇಕು ಅಂತ ಹೇಳ್ತಾರೆ. ನೀವೂ ಅಷ್ಟೇ, ಯಾಕೆ ಮನುಷ್ಯರ ತರ ಫುಲ್ ಸೆಲ್ಫಿಶ್ ಆಗಿ ಇರ್ತೀರಾ? ಮ್ಯೂಟೆಂಟ್ಸ್ ತರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಿಂದಾನೇ ಮನುಷ್ಯರು ಮ್ಯೂಟೆಂಟ್ಸ್ಗಳ್ದೇ ಒಂದು ದೇಶ ಆದ ಡಿನೋಸ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಜಗಳನ ಸೈಕ್ಲಾಪ್ಸ್ ಮತ್ತೆ ಜೀನ್ ಗ್ರೇನ ಕ್ಲೋನ್ ಆದ ಮ್ಯಾಡೆಲಿನ್ ಪ್ರಯೋರ್ನ ಮಗ ಆದ ನೇಥನ್ ಅಂದ್ರೆ ಕೇಬಲ್ ಟೈಮ್ ಹಿಂದೆ ಹೋಗಿ ನಿಲ್ಸಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ, ಆದ್ರೆ ಅದಾಗಲ್ಲ. ಯಾಕಂದ್ರೆ ಜಿನೋಶ ನಡೆಯೋ ಇನ್ಸಿಡೆಂಟ್ ಅದು ಅಬ್ಸಲ್ಯೂಟ್ ಪಾಯಿಂಟ್, ಅಂದ್ರೆ ಆ ಅಟ್ಯಾಕ್ ಆಗ್ಲೇಬೇಕು. ಅದನ್ನ ನಿಲ್ಸಿದ್ರೆ ಆ ಯೂನಿವರ್ಸ್ ಇನ್ಕರ್ಷನ್ ಆಗಿ ಡೆಸ್ಟ್ರಾಯ್ ಆಗುತ್ತೆ. ಅಂಡ್ ಅದಕ್ಕೇನೆ ನಾವು ಅಟ್ಯಾಕ್ಗೂ ಮುಂಚೆ ನಾವು ವಾಚರ್ನ ನೋಡ್ತೀವಿ. ಸೊ ಆ ಅಟ್ಯಾಕ್ ಅಲ್ಲಿ ನಮ್ಮ ರೆಮಿ ಅಂದ್ರೆ ಗ್ಯಾಂಬಿಟ್ ಸಾಯ್ತಾನೆ, ಜೊತೆಗೆ ಮ್ಯಾಗ್ನಿಟೋ ಕೂಡ ಕಿಡ್ನಾಪ್ ಆಗ್ತಾನೆ. ಅಂಡ್ ಆಗ ನಮ್ಗೆ ಈ ಸೀರೀಸ್ ನ ಮೇನ್ ವಿಲನ್ ಯಾರು ಅಂತ ಗೊತ್ತಾಗತ್ತೆ. ಅಂಡ್ ಅದು ಬೇರೆ ಯಾರು ಅಲ್ಲ, ಬ್ಯಾಸ್ಟನ್ ಒಂಥರ ಫ್ಯೂಚರ್ ಲೆವೆಲ್ ಆಫ್ ಅಲ್ಟ್ರಾನ್ ಅನ್ಬಹುದು. ಬ್ಯಾಸ್ಟನ್ದು ಒಂದು ಕತ್ತಿದ್ರೆ ಸಾಕು, ಅವನು ಮತ್ತೆ ವಾಪಸ್ ಬದುಕಿ ಬರಬಹುದು. ಸೊ ಕಾಮಿಕ್ಸ್ ಅಲ್ಲಿ ಬ್ಯಾಸ್ಟನ್ ನ ಒರಿಜಿನ್ ಸ್ಟೋರಿ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಕಾಮಿಕ್ಸ್ ಅಲ್ಲಿ ಬ್ಯಾಸ್ಟನ್ OZT ಅಂದ್ರೆ ಝೀರೋ ಟಾಲರೆನ್ಸ್ ಆರ್ಗನೈಸೇಷನ್ ಬಿಲ್ಡ್ ಮಾಡಿರ್ತಾನೆ. ಅದೊಂದು ಆಂಟಿ ಮ್ಯೂಟೆಂಟ್ ಆರ್ಗನೈಸೇಷನ್. ನಿಂಬ್ರಾಡ್ ಜೊತೆಗೆ ಮಾಸ್ಟರ್ ಸೆಂಟಿನಲ್ ನ ಮಿಕ್ಸ್ ಮಾಡಿ ಒಂದು ಹ್ಯೂಮನ್ ಫಾರ್ಮ್ ಅಲ್ಲಿ ರೆಡಿ ಮಾಡಿದ್ರೆ ಅದೇ ಬ್ಯಾಸ್ಟನ್. ಸೊ ನಿಂಬ್ರಾಡ್ ಅಂದ್ರೆ ಅದೊಂದು ಫ್ಯೂಚರ್ ಮಾಸ್ಟರ್ ಸೆಂಟಿನಲ್. ಆ ನಿಂಬ್ರಾಡ್ ನ ಸೋಲ್ಸಕ್ಕೆ ಯಾರ ಕೈಯಿಂದ ಕೂಡ ಆಗಲ್ಲ, ಈವನ್ X-Men ಕೂಡ ಆಗಲ್ಲ. ಆದ್ರೆ ಇಲ್ಲಿ ಮಜಾ ಏನಂದ್ರೆ ಬಿಷಾಪ್ ಇಂದಾನೆ ಬ್ಯಾಸ್ಟನ್ ಬಾಡಿಯಲ್ಲಿ ನಿಮ್ರಾಡ್ ಮತ್ತೆ ಮಾಸ್ಟರ್ ಸೆಂಟಿನಲ್ ಇರೋದು. ಆದ್ರೆ ಸೀರೀಸ್ ಅಲ್ಲಿ ಈ ಒರಿಜಿನ್ ಸ್ಟೋರಿ ಚೇಂಜ್ ಆಗಿದೆ. ಸೊ ಸೀರೀಸ್ ಅಲ್ಲಿ ಬ್ಯಾಸ್ಟನ್ ಅವರ ಅಪ್ಪ ಒಂದು ಸ್ಕೂಲ್ ಅಲ್ಲಿ ಕ್ಲೀನ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ. ಆಗ ಒಂದು ಫ್ಯೂಚರ್ ಮಾಸ್ಟರ್ ಸೆಂಟಿನಲ್ ವೈರಸ್ ಅವನ ಬಾಡಿ ಒಳಗೆ ಹೋಗುತ್ತೆ. ಮುಂದೆ ಅವನಿಗೆ ಮಗು ಆಗುತ್ತೆ, ಅದೇ ಬ್ಯಾಸ್ಟನ್. ಆ್ಯಂಡ್ ಆ ಬ್ಯಾಸ್ಟನ್ಗೆ ಪವರ್ ಸಿಗುತ್ತೆ. ಆ್ಯಂಡ್ ಆ ಪವರ್ ಬಂದು ಬ್ಯಾಸ್ಟನ್ಗೆ ಎಲ್ಲ ಮಿಷಿನ್ಗಳ ವಾಯ್ಸ್ ಕೇಳಿಸುತ್ತೆ. ಸೊ ಬ್ಯಾಸ್ಟನ್ಗೆ ಮ್ಯೂಟೆಂಟ್ಸ್ ಎಲ್ಲಾನು ಕೂಡ ಸಾಯಿಸಬೇಕು, ಹ್ಯೂಮನ್ಸೇ ರೂಲ್ ಮಾಡಬೇಕು ಅಂತ ಹೇಳ್ತಾನೆ. ಆ್ಯಂಡ್ ಇಲ್ಲೂ ಕೂಡ ಬ್ಯಾಸ್ಟನ್ನ OZT ಆರ್ಗನೈಸೇಷನ್ ನೋಡ್ತೀವಿ. ಆ್ಯಂಡ್ ಆ ಆರ್ಗನೈಸೇಷನ್ ಅಲ್ಲಿ ಡಾಕ್ಟರ್ ಡೂಮ್ ಮತ್ತೆ ಬ್ಯಾಲೆನ್ ಝಿಮೋ ಒಂದು ಅಲಯನ್ಸ್ ಆಗಿ ಮಾಡ್ಕೊಂಡಿರ್ತಾರೆ. ಮುಂದೆ ಮ್ಯಾಗ್ನಿಟೋಗೆ ಇದೆಲ್ಲ ಗೊತ್ತಾಗುತ್ತೆ. ಆಗ ಮ್ಯಾಗ್ನಿಟೋ ವ್ಯಾಲ್ ಕೂಪರ್ ನ ಹೆಲ್ಪ್ ಇಂದ ಮ್ಯಾಗ್ನಿಟೋ ಅಲ್ಲಿಂದ ಎಸ್ಕೇಪ್ ಆಗಿ ಒನ್ ಆಫ್ ದ ಬೆಸ್ಟ್ ರಿವೆಂಜ್ ಸ್ಟೋರಿ ನೋಡ್ತೀವಿ. ಸೊ ಇಲ್ಲಿ ಮ್ಯಾಗ್ನಿಟೋ ಇಡೀ ಅರ್ತ್ ಅಲ್ಲಿ ಇರುವ ಮ್ಯಾಗ್ನೆಟಿಕ್ ಫೋರ್ಸ್ ನ ಮಾಯ ಮಾಡ್ತಾನೆ. ಲಿಟ್ರಲಿ ಇಡೀ ಅರ್ತ್ ಅಲ್ಲಿ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಆಗಿ ಏನು ಕೂಡ ಇರಲ್ಲ. ಅಂಡ್ ಇಲ್ಲಿ ನಮ್ಗೊಂದು ಸೀಕ್ರೆಟ್ ಗೊತ್ತಾಗುತ್ತೆ, ದಟ್ ಪ್ರೊಫೆಸರ್ ಎಕ್ಸೇವಿಯರ್ ಇನ್ನ ಸತ್ತಿಲ್ಲ, ಅವನು ಲಿಲ್ಯಾಂಡರ್ ಜೊತೆ ಸ್ಪೇಸ್ ಅಲ್ಲಿ ಇದ್ದಾನೆ ಅಂತ. ಸೊ ಹೆನ್ರಿ ಗೈರಿಕ್ ಸೋನಿಕ್ ಗನ್ ಇಂದ ಎಕ್ಸೇವಿಯರ್ನ ಅನ್ಕಾನ್ಶಿಯಸ್ ಮಾಡ್ತಾನೆ. ಆಗ ಬೀಸ್ಟ್ ಹೇಳ್ತಾನೆ, ನಮ್ಮ ಟೆಕ್ನಾಲಜಿಯಿಂದ ಪ್ರೊಫೆಸರ್ ಎಕ್ಸೇವಿಯರ್ನ ಬದುಕ್ಸಕ್ಕಾಗಲ್ಲ. ಆಗ ಪ್ರೊಫೆಸರ್ ಎಕ್ಸೇವಿಯರ್ನ ಲವರ್ ಆದ
ಲಿಲ್ಯಾಂಡ್ರ ಹೆಲ್ಪ್ ತಗೊಬೇಕು ಅಂತ ಇರ್ತಾರೆ. ಆದ್ರೆ ಅವಳು ಸ್ಪೇಸ್ ಅಲ್ಲಿ ಇರ್ತಾಳೆ ಅಂಡ್ ಅವನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಯಾರ ಕೈಯಿಂದ ಆಗಲ್ಲ ಪ್ರೊಫೆಸರ್ ಎಕ್ಸೇವಿಯರ್ನ ಬಿಟ್ಟು. ಆಗ ನಾವು ಮ್ಯಾಗ್ನಿಟೋ ನೋಡ್ತೀವಿ. ಅವನ್ ಬಂದು ಪ್ರೊಫೆಸರ್ ಎಕ್ಸೇವಿಯರ್ಗೆ ಅವನ್ ಪವರ್ಸ್ ಕೊಡ್ತಾನೆ. ಆಗ ಎಕ್ಸೇವಿಯರ್ ಅವನ ಪವರ್ಸ್ ಆದ ಟೆಲಿಪ್ಯಾಥಿನ ಯೂಸ್ ಮಾಡಿ ಲಿಲ್ಯಾಂಡ್ರನ್ನ ಕರೀತಾನೆ ಅಂಡ್ ಅವಳು ಶಿಯಾ ಟೆಕ್ನಾಲಜಿಯಿಂದ ಎಕ್ಸೇವಿಯರ್ನ ಕಾನ್ಶಿಯಸ್ಗೆ ಕರ್ಕೊಂಡ್ ಬಂದು ಲಿಲ್ಯಾಂಡ್ರ ಎಕ್ಸೇವಿಯರ್ನ ಅವಳ ಜಾಗ ಕರ್ಕೊಂಡು ಹೋಗ್ತಾಳೆ. ಸೊ ಜಿನೋಶಲ್ಲಿ ಆಗಿದ್ದ ಇನ್ಸಿಡೆಂಟ್ ನೋಡಿ ಪ್ರೊಫೆಸರ್ ಎಕ್ಸೇವಿಯರ್ ಸ್ಪೇಸ್ ಇಂದ ವಾಪಸ್ ಅರ್ತ್ಗೆ ಬರ್ತಾನೆ, ಯಾಕಂದ್ರೆ ಅವನ ಎಕ್ಸ್ಮೆನ್ ಟೀಮ್ಗೆ ಅವನ ಹೆಲ್ಪ್ ಬೇಕು ಅಂತ. ಆಗ ಎಕ್ಸೇವಿಯರ್ ಬಂದು ಮ್ಯಾಗ್ನಿಟೋಗೆ ಅರ್ತ್ ನ ಮೊದ್ಲಿನ ತರ ಮಾಡು ಅಂತ ಹೇಳ್ತಾನೆ. ಆದ್ರೆ ಮ್ಯಾಗ್ನಿಟೋ ಆಸ್ಟರಾಯ್ಡ್ ಎಂ ಅವನ್ ಜಾಗನೇ ಅರ್ತಿಗೆ ಹಾಕಿ ಇಡೀ ಹ್ಯೂಮನ್ಸ್ ಅಷ್ಟೇ ಅಲ್ಲ ಇಡೀ ಅರ್ತ್ನೇ ಡೆಸ್ಟ್ರಾಯ್ ಮಾಡಬೇಕು ಅಂತ ಹೇಳ್ತಾನೆ. ಕರೆಕ್ಟ್ ಆಗೇ ಮಾಡ್ದ. ಸೊ ಆಗ ಪ್ರೊಫೆಸರ್ ಎಕ್ಸೇವಿಯರ್ ಮತ್ತೆ ಮ್ಯಾಗ್ನಿಟೋ ಫೈಟ್ ಆಡ್ತಾರೆ ಅಂಡ್ ಈ ಫೈಟ್ ಸೀನ್ ಮಾತ್ರ ನಿಜಕ್ಕೂ ವಾವ್ ಅನ್ಬಹುದು. ಪ್ರೊಫೆಸರ್ ಎಕ್ಸೇವಿಯರ್ ಅವನ ಟೆಲಿಪ್ಯಾಥಿ ಪವರ್ ಇಂದ ಮ್ಯಾಗ್ನಿಟೋನ ಕಂಪ್ಲೀಟ್ ಆಗಿ ಅನ್ಕಾನ್ಶಿಯಸ್ ಮಾಡ್ತಾನೆ. ಇನ್ನು ಅರ್ತ್ ಅಲ್ಲಿ ಮ್ಯಾಗ್ನಿಟೋ ಕಂಪ್ಲೀಟ್ ಆಗಿ ಸೈಕ್ ಆಗಿರೋದನ್ನ ನೋಡಿ ಬ್ಲ್ಯಾಕ್ ಪ್ಯಾಂಥರ್ ಆದ ಕಿಂಗ್ ಟಿಚಾಕ ಮತ್ತೆ ಸ್ಟೀವ್ ರಾಜರ್ಸ್ ಆದ ಕ್ಯಾಪ್ಟನ್ ಅಮೆರಿಕಾ ಮ್ಯಾಗ್ನಿಟೋ ಪ್ರೋಟೋಕಾಲ್ಸ್ ನ ಇನಿಷಿಯೇಟ್ ಮಾಡೋಣ ಅಂತ ಕೇಳ್ತಾನೆ. ಇನ್ನೊಂದು ಕಡೆ ಬ್ಯಾಸ್ಟನ್ ಮತ್ತೆ ಸಿನಿಸ್ಟರ್ ಎಕ್ಸ್ಮೆನ್ ಮೆಂಬರ್ಸ್ನ ಕ್ಯಾಪ್ಚರ್ ಮಾಡಿರ್ತಾನೆ. ಆಗ ಇವ್ರಿಗೆ ಗೊತ್ತಿಲ್ಲ ದಟ್ ಜೀನ್ ಗ್ರೇ ಒಳಗೆ ಫಿನಿಕ್ಸ್ ಪವರ್ ಇರುತ್ತೆ ಅಂತ. ಆಗ ಜೀನ್ ಗ್ರೇ ಬಂದು ಮಿಸ್ಟರ್ ಸಿನಿಸ್ಟರ್ ಅವ್ನು ಯಂಗ್ ಆಗಬೇಕು ಅಂತ ಕಲೆಕ್ಟ್ ಮಾಡಿದ್ದ ಎಲ್ಲ ಮ್ಯೂಟೆಂಟ್ DNA ಅವಳು ಎತ್ಕೊಂತಾಳೆ. ಆಗ ನಾವು ದ ರಿಯಲ್ ಫೇಸ್ ಆಫ್ ಮಿಸ್ಟರ್ ಸಿನಿಸ್ಟರ್ನ ನೋಡ್ತೀವಿ. ಇದೆಲ್ಲನೂ ನೋಡಿ ಬ್ಯಾಸ್ಟನ್ಗೆ ಫುಲ್ ಸೈಕ್ ಆಗಿ ಬ್ಯಾಸ್ಟನ್ ಬಂದು ಕೇಬಲ್ನ ಮೆಕ್ಯಾನಿಕಲ್ ಆರ್ಮ್ನ ಕಿತ್ತಾಕಿ ಅವನ್ನ ಆರ್ಮರ್ ಆಗಿ ಮಾಡ್ಕೊತಾನೆ ಅಂಡ್ ಆಗ ಅವನು ಕೂಡ ಆಸ್ಟ್ರಾಯ್ಡ್ ಎಂಗೆ ಹೋಗ್ತಾನೆ ಎಲ್ಲಾನು ಸಾಯಿಸಕ್ಕೆ. ಇನ್ನೊಂದು ಕಡೆ ಪ್ರೊಫೆಸರ್ ಎಕ್ಸೇವಿಯರ್ ಅವನ ಮೈಂಡಲ್ಲಿ ಮ್ಯಾಗ್ನಿಟೋಗೆ ಅರ್ಥ ಮಾಡಿಸಿದ್ದಾನೆ. ಏನಾದರೂ ಮ್ಯಾಗ್ನಿಟೋ ಈಗ ಸ್ವಲ್ಪ ರೇಟ್ ಶುರು ಮಾಡ್ಕೊಂಡ್ರು ಇಬ್ರು ಕಾನ್ಶಿಯಸ್ ಕೂಡ ಹೋಗುತ್ತೆ. ಯಾಕಂದ್ರೆ ಪ್ರೊಫೆಸರ್ ಎಕ್ಸೇವಿಯರ್ನ ಅಟ್ಯಾಕಿಂದ ಮ್ಯಾಗ್ನಿಟೋ ಕಂಪ್ಲೀಟ್ ಆಗಿ ಅನ್ಕಾನ್ಶಿಯಸ್ ಆಗಿರೋದು. ಆದ್ರೆ ಈಗ ಪ್ರೊಫೆಸರ್ ಹತ್ರನೂ ಕೂಡ ಅಷ್ಟು ಎನರ್ಜಿ ಇಲ್ಲ ಅವನ ಪವರ್ ಯೂಸ್ ಮಾಡಕ್ಕೆ. ಆಗ ಬ್ಯಾಸ್ಟನ್ ಬರ್ತಾನೆ ಆಸ್ಟ್ರಾಯ್ಡ್ ಎಂ ಒಳಗೆ. ಅಲ್ಲೂ ಕೂಡ ಎಂತಹ ಫೈಟ್ಗಳು ನೋಡ್ತೀವಿ. ಆದ್ರೆ ಗವರ್ಮೆಂಟ್ ಅವರು ಅಷ್ಟು ಬೇಗ ಮ್ಯಾಗ್ನಿಟೋ ಪ್ರೋಟೋಕಾಲ್ಸ್ ನ ಶುರು ಮಾಡಿರ್ತಾರೆ. ಅದರಿಂದ ಆಸ್ಟ್ರಾಯ್ಡ್ ಎಂ ಅಲ್ಲಿ ಇದ್ದಿದ್ದ ಒಂದು ಕೋರ್ ಬ್ಲಾಸ್ಟ್ ಆಗುತ್ತೆ. ಆಗ ಆ ಕೋರ್ ಎಲ್ಲಾನು ಕೂಡ ಆ ಕೋರ್ ಒಳಗೆ ಎಳ್ಕೊಂತಿರುತ್ತೆ ಅಂಡ್ ಆ ಕೋರ್ ಒಳಗೇನೆ ಬ್ಯಾಸ್ಟನ್ ಕೂಡ ಹೋಗ್ತಾನೆ. ಸೊ ಈಗ ಈ ಆಸ್ಟ್ರಾಯ್ಡ್ ಅರ್ತ್ ಅಲ್ಲಿ ಬಿದ್ದರೆ ಅರ್ತ್ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಸೈಕ್ಲಾಪ್ಸ್, ಫೋರ್ಜ್, ಜೀನ್ ಗ್ರೇ ಜೊತೆಗೆ ಬೀಸ್ಟ್ ಟ್ರೈ ಮಾಡ್ತಿರೋ ನೋಡ್ತೀವಿ. ಅಂಡ್ ಆಗ ನಮ್ಮ ಮ್ಯಾಗ್ನಿಟೋ ಕಾನ್ಶಿಯಸ್ಗೆ ಬಂದು ಮ್ಯಾಗ್ನಿಟೋ ಲೀವ್ಸ್ ಅಂತ ಹೇಳಿ ಇಡೀ ಆಸ್ಟ್ರಾಯ್ಡ್ನ ಅವ್ನ ಪವರ್ಸ್ ಮುಖಾಂತರ ರಿಸ್ಟೋರ್ ಮಾಡಕ್ಕೆ ಹೋಗ್ತಾನೆ. ಆದರೆ ಸಡನ್ ಆಗಿ ಇಡೀ ಆಸ್ಟ್ರಾಯ್ಡ್ ಜೊತೆಗೆ ಯಾರ್ಯಾರಿದ್ರು ಎಲ್ಲಾನು ಕೂಡ ಡಿಸಪಿಯರ್ ಆಗ್ತಾರೆ. ಇದಪ್ಪ ಟ್ವಿಸ್ಟ್ ಅಂದ್ರೆ. ಸೊ ಈಗ ಇದನ್ನ ಯಾರು ಅಥವಾ ಹೇಗೆ ಆಯಿತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ಈ ಇನ್ಸಿಡೆಂಟ್ ನಡೆದು 6 months ಆದಮೇಲೆ ಬಿಷಾಪ್ ಮತ್ತೆ ಫೋರ್ಜ್ ಮಾತಾಡ್ಕೊಂಡಿರ್ತಾರೆ. ಆ್ಯಂಡ್ ಆಗ ಬಿಷಾಪ್ ಹೇಳ್ತಾನೆ ಯಾರೋ ಅಥವಾ ಯಾವುದೋ ಒಂದು ನಮ್ಮ ಫ್ರೆಂಡ್ಸ್ನ ಟೈಮಲ್ಲಿ ಸ್ಪ್ರೆಡ್ ಮಾಡಿದ್ದಾರೆ. ಈ ಮಲ್ಟಿವರ್ಸಲ್ ಸಾಗಲ್ಲಿ ಟೈಮ್ ಅಂತ ಬಂದರೆ ನಮಗೆ ಒಬ್ಬನೇ ಕಾಣಿಸೋದು ಅಂಡ್ ಅದು ಬೇರೆ ಯಾರು ಅಲ್ಲ, ಕ್ಯಾಂಗ್ ದ ಕಾಂಕರರ್. ಸೊ ಮೇ ಬಿ ಕ್ಯಾಂಗ್ ನ ಯಾವುದೋ ಒಂದು ವೇರಿಯಂಟ್ ಇದನ್ನ ಮಾಡಿರಬಹುದಾ? ಯಾಕಂದ್ರೆ ನಾವು ನೋಡ್ತೀವಿ ಸೈಕ್ಲಾಪ್ಸ್ ಮತ್ತೆ ಜೀನ್ ಗ್ರೇ ಫ್ಯೂಚರ್ ಆದ 3960 AD ಗೆ ಹೋಗ್ತಾರೆ ಅಂಡ್ ಅಲ್ಲಿ ಅವರು ಅಸ್ಕಾನಿ ಕ್ಲಾನ್ ಸಿಗ್ತಾರೆ. ಇಲ್ಲಿ ಮಜಾ ಏನಂದ್ರೆ ಮದರ್ ಅಸ್ಕಾನಿಯ ರಿಯಲ್ ನೇಮ್ ಬಂದು ರೇಚಲ್ ಸಮರ್ಸ್ ಅಂಡ್ ಇವಳು ಯಾರು ಗೊತ್ತಾ? ಇವಳು ಸ್ಕಾಟ್ ಸಮರ್ಸ್ ಮತ್ತೆ ಜೀನ್ ಗ್ರೇನ ಮಗಳಾದ ರೇಚಲ್ ಸಮರ್ಸ್. ಸೊ ಕಾಮಿಕ್ಸ್ ಅಲ್ಲಿ ರೇಚಲ್ ಸಮರ್ಸ್ ನ ಸ್ಟೋರಿ ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ. ಸೊ ಕಾಮಿಕ್ಸ್ ಅಲ್ಲಿ ರೇಚಲ್ ಸಮರ್ಸ್ ಒಂದು ಆಲ್ಟರ್ನೇಟ್ ಫ್ಯೂಚರ್ ಅಲ್ಲಿ ಇರ್ತಾಳೆ, ಎಲ್ಲಿ ಆ ಯೂನಿವರ್ಸ್ ನ ಸೆಂಟಿನಲ್ ರೂಲ್ ಮಾಡ್ತಾ ಇರ್ತಾರೆ. ಆಗ ಅವಳು ಪಾಸ್ಟ್ಗೆ ಹೋಗಿ ಅವಳು ಕೂಡ ಫಿನಿಕ್ಸ್ ಪವರ್ನ ತಗೊಂತಾಳೆ. ಮುಂದೆ ರೇಚಲ್ ಕ್ಯಾಪ್ಟನ್ ಬ್ರಿಟನ್ ಜೊತೆಗೆ ಎಕ್ಸ್ಕ್ಯಾಲಿಬರ್ ಟೀಮ್ನ ಜಾಯ್ನ್ ಆಗ್ತಾಳೆ. ಆಗ ಇಬ್ರು ಕೂಡ ಟೈಮ್ ಲಾಸ್ಟ್ ಆಗಿ ರೇಚಲ್ 2000 ವರ್ಷ ಫ್ಯೂಚರ್ಗೆ ಹೋಗ್ತಾಳೆ ಅಂಡ್ ಅಲ್ಲಿ ಆ ವರ್ಲ್ಡ್ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗಿರತ್ತೆ ಅಪೋಕಲಿಪ್ಸ್ ಇಂದ. ಸೊ ಆಗ ಅವಳು ಅಲ್ಲೇ ಇದ್ದು ಒಂದು ಟೀಮ್ನ ಬಿಲ್ಡ್ ಮಾಡ್ತಾಳೆ ಅಸ್ಕಾನಿ ಅಂತ. ಮುಂದೆ ಅವಳ ಟೀಮ್ ಅವ್ರಿಗೆ ಹೇಳಿ ಪಾಸ್ಟಿಗೆ ಹೋಗಿ ನೇತನ್ನ ಕರ್ಕೊಂಡ್ ಬರ್ತಾರೆ, ಯಾಕಂದ್ರೆ ಅವನ್ ಪವರ್ಸ್ ಇಲ್ಲಿ ಯೂಸ್ ಆಗುತ್ತೆ ಅಂತ. ಅಂಡ್ ಅದನ್ನೇ ನಾವಿಲ್ಲಿ ನೋಡಬಹುದು. ಇನ್ನೊಂದ್ ಕಡೆ ರೋಗ್, ಕರ್ಟ್, ಬೀಸ್ಟ್, ಮ್ಯಾಗ್ನಿಟೋ ಮತ್ತೆ ಪ್ರೊಫೆಸರ್ ಎಕ್ಸೇವಿಯರ್ 3000 BC ಪಾಸ್ಟಿಗೆ ಹೋಗ್ತಾರೆ ಈಜಿಪ್ಟ್ ಅಲ್ಲಿ. ಅಂಡ್ ಅಲ್ಲಿ ಯಾರೋ ಒಬ್ಬ ಬ್ಲೂ ಲಿಪ್ಸ್ ಅವನು ಫೈಟ್ ಮಾಡ್ತಿರ್ತಾನೆ. ಆಗ ಮ್ಯಾಗ್ನಿಟೋ ಅವನಿಗೆ ಹೆಲ್ಪ್ ಮಾಡ್ತಾನೆ ಅಂಡ್ ಮುಂದೆ ಅವನ ಹೆಸರು ಗೊತ್ತಾಗತ್ತೆ. ಅವನ ಹೆಸರು ಬಂದು ಎನ್ ಸಬಾ ನೂರ್
ಆ್ಯಂಡ್ ಈ ಹೆಸರು ಕೇಳಿ ಬೀಸ್ಟ್ ಓ ನೋ ಅಂತ ಹೇಳ್ತಾನೆ. ಯಾಕಂದರೆ ಬೀಸ್ಟ್ಗೆ ಗೊತ್ತು ಎನ್ ಸಬಾನೂರ್ ಯಾರು ಅಂತ, ಅವನು ಬೇರೆ ಯಾರು ಅಲ್ಲ, ಅಪೋಕಲಿಪ್ಸ್. ಸೊ ಇಲ್ಲಿ ನಮಗೆ ಹೇಗೆ ಇವರು ಸೆಪ್ರೇಟ್ ಆಗಿ ಟೈಮ್ ಸ್ವ್ಯಾಪ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಕಾಮಿಕ್ಸ್ ಅಲ್ಲಿ ಕ್ಯಾಂಗ್ನ ರಿಯಲ್ ನೇಮ್ ಆದ ನಟಾನಿಯಲ್ ರಿಚರ್ಡ್ಸ್ ಮೊದಲು ಪಾಸ್ಟ್ಗೆ ಹೋಗ್ತಾನೆ ಈಜಿಪ್ಟಿಗೆ. ಅಲ್ಲಿ ಅವನು ರಾಮಟಾಡ್ ಆಗ್ತಾನೆ. ಜೊತೆಗೆ ಎನ್ ಸಬಾನೂರ್ನ ಚಿಕ್ಕವನಿರುವಾಗನೇ ಅವನ್ನ ಎಲ್ಲರೂ ಆಚೆ ಹಾಕ್ತಾರೆ. ಯಾಕಂದ್ರೆ ಅವನಿಗೆ ಬ್ಲೂ ಲಿಪ್ಸ್ ಮತ್ತೆ ಗ್ರೇ ಸ್ಕಿನ್ ಇರುತ್ತೆ, ಆಗ್ಲೇನೆ ರೇಸಿಸಮ್. ಸೊ ಆಗ ಎನ್ ಸಬಾನೂರ್ನ ಒಂದು ಟ್ರೈಬಲ್ ಪೀಪಲ್ ಅವನ ಸಾಕ್ತಾ ಇರ್ತಾರೆ. ಆದರೆ ರಾಮಟಾಡ್ಗೆ ಎನ್ ಸಬಾನೂರ್ ಇರೋದು ಗೊತ್ತಾಗುತ್ತೆ. ಆ್ಯಂಡ್ ರಾಮಟಾಡ್ ಫ್ಯೂಚರ್ ಅವನು, ಆ್ಯಂಡ್ ಅವನಿಗೆ ಗೊತ್ತು ಎನ್ ಸಬಾನೂರ್ ಮುಂದೆ ಏನಾಗ್ತಾನೆ ಅಂತ, ಅದೇ ಅಪೋಕಲಿಪ್ಸ್. ಸೊ ಆಗ ರಾಮಟಾಡ್ ಆ ಟ್ರೈಬ್ ಮೆಂಬರ್ಸ್ನ ಎಲ್ಲಾನು ಕೂಡ ಸಾಯಿಸ್ತಾನೆ. ಆ್ಯಂಡ್ ಅದನ್ನ ನೋಡಿ ಎನ್ ಸಬಾನೂರ್ ರಿವೆಂಜ್ ತಗೊಬೇಕು ಅಂತ ಇರ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಸೆಲೆಸ್ಟಿಯಲ್ಗಳು ಅಡ್ವಾನ್ಸ್ ಏಲಿಯನ್ ಟೆಕ್ನಾಲಜಿನ ಒಂದು ಕೇವ್ ಅಲ್ಲಿ ಮುಚ್ಚಿಕ್ಕಿದ್ದಾರೆ ಅಂತ. ಆಗ ಎನ್ ಸಬಾನೂರ್ ಅಲ್ಲಿಗೆ ಹೋಗಿ ಅವನ್ ಪವರ್ ಸಿಗುತ್ತೆ. ಅಂಡ್ ಅವನ್ ಪವರ್ಸ್ ಕೂಡ ಎಷ್ಟು ಸಖತ್ ಜೊತೆಗೆ ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಒಂದ್ ಮೊಮೆಂಟ್ ಅಲ್ಲಿ ಎನ್ ಸಬಾನೂರ್ನ ಪವರ್ಸ್ ನೋಡಿ ರಾಮಟಾಡ್ಡೆ ಭಯ ಪಡ್ಕೊಂತಾನೆ. ಸೊ ಮೇ ಬಿ ಸೀಸನ್ 2 ಅಲ್ಲಿ ನಾವು ರಾಮಟಾಡ್ನ ನೋಡಬಹುದು, ಅಥವಾ ಇಲ್ಲಿ ಎನ್ ಸಬಾನೂರ್ ಫೈಟ್ ಮಾಡ್ತಿರೋದು ರಾಮಟಾಡ್ನ ಸೈನಿಕರಾಗಿರಬಹುದು. ಇನ್ನು ಈ ಸೀರೀಸ್ ನ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ಅಪೋಕಲಿಪ್ಸ್ ಪ್ರೆಸೆಂಟ್ ಟೈಮ್ ಜಿನೋಶಲ್ ನೋಡ್ತೀವಿ, ಗ್ಯಾಂಬಿಟ್ನ ಕಾರ್ಡ್ ಇಟ್ಕೊಂಡು. ಸೊ ಮೇ ಬಿ ಇಲ್ಲಿ ಗ್ಯಾಂಬಿಟ್ ಮತ್ತೆ ವಾಪಸ್ ಬರಬಹುದು. ಸೊ ಹೇಗೆ ಅಂದರೆ ಅಪೋಕಲಿಪ್ಸ್ಗೆ 4 ಆರ್ಸ್ಮೆನ್ ಅಂತ ಇರ್ತಾರೆ. ಬುಕ್ ಆಫ್ ರೆಲೆವೆನ್ಸ್ ಅಲ್ಲಿ ಅಪೋಕಲಿಪ್ಸ್ ಸೆಲೆಸ್ಟಿಯಲ್ ಇಂದ ಪವರ್ ಸಿಗುವಾಗ 4 ಆರ್ಸ್ಮೆನ್ ಇಟ್ಕೊಳ್ಳೋ ಪವರ್ ಇರುತ್ತೆ. 4 ಆರ್ಸ್ಮೆನ್ ಅಂದರೆ ಒಂದು ಡೆತ್, ಇನ್ನೊಂದು ವಾರ್, ಮತ್ತೊಂದು ಫ್ಯಾಮೈನ್, ಅಂಡ್ ಕೊನೆದು ಬಂದು ಪರ್ಸ್ಟಿಲೆನ್ಸ್. ಸೊ ಎಕ್ಸ್-ಮೆನ್ ಎವಲ್ಯೂಷನ್ ಕಾಮಿಕ್ಸ್ ಅಲ್ಲಿ ಅಪೋಕಲಿಪ್ಸ್ ನ 4 ಆರ್ಸ್ಮೆನ್ ಬಂದು ಪ್ರೊಫೆಸರ್ ಎಕ್ಸ್ ಡೆತ್ ಆರ್ಸ್ಮೆನ್ ಆಗಿ, ಮ್ಯಾಗ್ನಿಟೋ ವಾರ್ ಆರ್ಸ್ಮೆನ್ ಆಗಿ, ಸ್ಟಾರ್ಮ್ ಫ್ಯಾಮೈನ್ ಆರ್ಸ್ಮೆನ್ ಆಗಿ, ಜೊತೆಗೆ ಮಿಸ್ಟಿಕ್ ಪರ್ಸ್ಟಿಲೆನ್ಸ್ ಆರ್ಸ್ಮೆನ್ ಆಗಿ, ಇವರೆಲ್ಲರೂ ಕೂಡ 4 ಆರ್ಸ್ಮೆನ್ ಆಗಿ ಅಪೋಕಲಿಪ್ಸ್ ಜೊತೆಗೆ ಇದ್ರು. ಸೊ ಮೇ ಬಿ ಈಗ ಗ್ಯಾಂಬಿಟ್ ಡೆತ್ ಆರ್ಸ್ಮೆನ್ ಆಗಿ, ಲೋಗನ್ ವಾರ್ ಆರ್ಸ್ಮೆನ್ ಆಗಿ, ಸ್ಟಾರ್ಮ್ ಫ್ಯಾಮೈನ್ ಆರ್ಸ್ಮೆನ್ ಆಗಿ, ಕೊನೆಯದಾಗಿ ಮಾರ್ಫ್ ಪರ್ಸ್ಟಿಲೆನ್ಸ್ ಆರ್ಸ್ಮೆನ್ ಆಗಿ ಇರಬಹುದು. ಇನ್ನು ನೀವು ಕೇಳಬಹುದು, ಎಪಿಸೋಡ್ 9 ಕೊನೆಯಲ್ಲಿ ಮ್ಯಾಗ್ನಿಟೋ ವಾಲ್ವರಿನ್ ಬಾಡಿ ಒಳಗಿರುವ ಅಡಮ್ಯಾಂಟಿಯಮ್ನೇ ಆಚೆ ಆಗ್ತಾನಲ್ಲ, ಆಗ ವಾಲ್ವರಿನ್ ಇನ್ನ ಬದುಕ್ತಾನ ಇಲ್ವಾ ಅಂತ. ಸೊ ಇದೇ ತರ ಕಾಮಿಕ್ಸ್ ಅಲ್ಲಿ ಕೂಡ ಆಗಿರುತ್ತೆ. ಮ್ಯಾಗ್ನಿಟೋ ವಾಲ್ವರಿನ್ ಬಾಡಿಯಿಂದ ಅಡಮ್ಯಾಂಟಿಯಮ್ನೇ ಆಚೆ ಆಗ್ತಾನೆ. ಆಗ ವಾಲ್ವರಿನ್ ಹೀಲ್ ಆಗಿ ಇನ್ನಷ್ಟು ಪವರ್ಫುಲ್ ಆಗ್ತಾನೆ. ಯಾಕಂದ್ರೆ ಅಡಮ್ಯಾಂಟಿಯಮ್ ಇಡೀ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮೆಟಲ್. ಅಂಡ್ ವಾಲ್ವರಿನ್ ಅದನ್ನ ಇಟ್ಕೊಂಡು ಫೈಟ್ ಮಾಡ್ತಿದ್ದ. ಅಂಡ್ ವಾಲ್ವರಿನ್ ಆ ಸ್ಟ್ರಾಂಗೆಸ್ಟ್ ಮೆಟಲ್ನೇ ಬಾಡಿ ಒಳಗೆ ಇಟ್ಕೊಂಡು ಫೈಟ್ ಮಾಡ್ತಿದ್ದ. ಈಗ ಅವನ ಬಾಡಿಯಲ್ಲಿ ಆ ಮೆಟಲ್ ಇಲ್ಲ. ಸೊ ಅವನಿಗೆ ಈಗ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಇರುತ್ತೆ. ಜೊತೆಗೆ ಈಗ ವಾಲ್ವರಿನ್ ಬಾಡಿ ಒಳಗೆ ನಾರ್ಮಲ್ ಬೋನ್ ಕ್ಲಾಸ್ ಇರುತ್ತೆ. ಅಂಡ್ ಹೌದು, ವಾಲ್ವರಿನ್ ಇನ್ನ ಬದುಕಿದ್ದಾನೆ. ಜೊತೆಗೆ ಸೀಸನ್ 2 ಅಲ್ಲೂ ಕೂಡ ಕಾಣ್ತಾನೆ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮ್ಗೆ ಈ ಸೀರೀಸ್ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.